ನಿಮ್ಮ ತಲೆಯ ಮೇಲೊಂದು ಯುದ್ಧ ಹೆಲಿಕಾಪ್ಟರ್ ಹಾರಿ ಹೋದಾಗ ಅದರ ಗರ್ಜನೆ ನಿಮ್ಮ ಎದೆಯಲ್ಲಿ ನಡುಕ ಹುಟ್ಟಿಸುತ್ತದೆ. ಆದರೆ ಆ ಗರ್ಜನೆ ಹಿಂದಿರುವ ಅಸಲಿ ಶಕ್ತಿ ಯಾವುದು ಗೊತ್ತಾ? ಅದೇ ಅದರ ಎಂಜಿನ್. ಜಗತ್ತಿನಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನ ಅಥವಾ ಹೆಲಿಕಾಪ್ಟರ್ನ ಬಾಡಿಯನ್ನ ನಿರ್ಮಿಸುವುದು ಸುಲಭ. ಆದರೆ ಅದಕ್ಕೆ ಜೀವ ತುಂಬುವ ಎಂಜಿನ್ ಅನ್ನ ಶೂನ್ಯದಿಂದ ವಿನ್ಯಾಸಗೊಳಿಸಿ ನಿರ್ಮಿಸುವ ತಂತ್ರಜ್ಞಾನ ಜಗತ್ತಿನ ಕೇವಲ ಬೆರಳಿಕೆ ದೇಶಗಳ ಹತ್ತಿರ ಮಾತ್ರ ಇದೆ. ದಶಕಗಳಿಂದ ಬೇರೆ ದೇಶಗಳ ಎಂಜಿನ್ಗಳ ಮೇಲೆ ಅವಲಂಬಿತವಾಗಿದ್ದ ಭಾರತ ಈಗ ಇತಿಹಾಸವನ್ನೇ ಬದಲಾಯಿಸಲು ಹೊರಟಿದೆ. ಹೌದು, ಭಾರತ ತನ್ನ ಮುಂದಿನ ಪೀಳಿಗೆಯ ಬ್ರಹ್ಮಾಸ್ತ್ರಗಳಿಗೆ ತನ್ನದೇ ಆದ ಸ್ವದೇಶಿ ಹೃದಯವನ್ನು ಅಂದ್ರೆ ಹೊಸ ಎಂಜಿನ್ ಅನ್ನು ಕೊಡುವುದಕ್ಕಾಗಿ ಫ್ರಾನ್ಸ್ನೊಂದಿಗೆ ಮಹತ್ವದ ಒಪ್ಪಂದ ಮಾಡಿಕೊಂಡಿದೆ. ಹಾಗೂ ಈ ಒಪ್ಪಂದ ಕೇವಲ ಒಂದು ವ್ಯಾಪಾರವಲ್ಲ, ಇದು ಭಾರತೀಯ ರಕ್ಷಣಾ ವಲಯದ ಭವಿಷ್ಯವನ್ನು ಬರೆಯಲಿರುವ ಹೊಸ ಶಾಸನ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಆ ಮಹಾಕ್ರಾಂತಿಯ ಸಂಪೂರ್ಣ ಚಿತ್ರಣವನ್ನು ಬಿಚ್ಚಿಡಲಿದ್ದೇವೆ. ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಗೆಳೆಯರೆ, ಯಾವುದೇ ದೇಶದ ವಾಯುಪಡೆಯ ನಿಜವಾದ ಶಕ್ತಿ ಅಡಗಿರುವುದು ಅದರ ಸ್ವಾವಲಂಬನೆಯಲ್ಲಿ. ಭಾರತವು ತೇಜಸ್, ಪ್ರಚಂಡ್, ಧ್ರುವನಂತಹ ಅದ್ಭುತ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನ ನಿರ್ಮಿಸಿದೆ. ಆದರೆ ಇವುಗಳ ಎದೆಯೊಳಗೆ ಮಿಡಿಯುವ ಇಂಜಿನ್ಗಳಿಗಾಗಿ ನಾವು ಅಮೆರಿಕ, ರಷ್ಯಾ ಅಥವಾ ಫ್ರಾನ್ಸ್ ಕಡೆ ಕೈ ಚಾಚಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ತೇಜಸ್ ಯುದ್ಧ ವಿಮಾನ ಅಮೆರಿಕಾದ ಜಿ ಎಂಜಿನ್ ಬಳಸ್ತದೆ. ಆದ್ರೆ ಯುದ್ಧದಂತ ತುರ್ತು ಪರಿಸ್ಥಿತಿಯಲ್ಲಿ ಈ ವಿದೇಶಿ ಕಂಪನಿಗಳು ನಮಗೆ ಬಿಡಿ ಭಾಗಗಳನ್ನು ಪೂರೈಸಲು ನಿರಾಕರಿಸಿದ್ರೆ ಅಥವಾ ಎಂಜಿನ್ ರಿಪೇರಿಗೆಂದು ನಾವು ಅವರಲ್ಲಿಗೆ ಹೋಗಿ ತಿಂಗಳುಗಟ್ಟಲೆ ಕಾಯ್ಬೇಕಾದ್ರೆ ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಇರುವ ಅತಿ ದೊಡ್ಡ ಅಪಾಯ. ಸೊ ಇವತ್ತಿಗೆ ಈ ಅಪಾಯವನ್ನು ಅರಿತ ಭಾರತ ಸರ್ಕಾರ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇನ್ನು ಮುಂದೆ ನಾವು ಕೇವಲ ಖರೀದಿದಾರರಾಗಿ ಉಳಿಯುವುದಿಲ್ಲ, ನಾವೇ ವಿನ್ಯಾಸಕಾರರಾಗುತ್ತೇವೆ ಅಂತ ದಿಟ್ಟ ನಿರ್ಧಾರ ತೆಗೆದುಕೊಂಡವು. ಹಾಗೂ ಈ ಕನಸಿಗೆ ಸಾಥ್ ನೀಡಲು ಮುಂದೆ ಬಂದಿರುವುದೇ ಫ್ರಾನ್ಸ್ನ ದೈತ್ಯ ಏರೋಸ್ಪೇಸ್ ಕಂಪನಿ ಸಫ್ರಾನ್. ಗೆಳೆಯರೆ, ಇತ್ತೀಚೆಗಷ್ಟೇ ಭಾರತದ HAL ಮತ್ತು ಫ್ರಾನ್ಸ್ನ ಸಫ್ರಾನ್ ಹೆಲಿಕಾಪ್ಟರ್ ಎಂಜಿನ್ಸ್ ಕಂಪನಿಗಳು ಸೇರಿ ಒಂದು ಹೊಸ ಜಂಟಿ ಕಂಪನಿಯನ್ನ ಹುಟ್ಟಾಕಿವೆ. ಹಾಗೂ ಅದರ ಹೆಸರೇ ಸಫಾಲ್ ಹೆಲಿಕಾಪ್ಟರ್ ಎಂಜಿನ್ಸ್ ಪ್ರೈವೇಟ್ ಲಿಮಿಟೆಡ್. ಈ ಸಫಾಲ್ ಕಂಪನಿಯ ಮೂಲಕ ಒಂದು ಬೃಹತ್ ಮತ್ತು ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದು, ಈ ಒಪ್ಪಂದದ ಅಡಿಯಲ್ಲಿ ಕೇವಲ ವಿದೇಶಿ ಎಂಜಿನ್ಗಳನ್ನು ತಂದು ಭಾರತದಲ್ಲಿ ಜೋಡಿಸುವ ಕೆಲಸ ನಡೆಯುವುದಿಲ್ಲ. ಬದಲಾಗಿ ತಂತ್ರಜ್ಞಾನದ ಡಿಸೈನ್ ನಿಂದ ಹಿಡಿದು ಅದನ್ನು ಅಭಿವೃದ್ಧಿಪಡಿಸಿ ಪರೀಕ್ಷೆಗೊಳಪಡಿಸಿ ಸಂಪೂರ್ಣವಾಗಿ ಭಾರತದಲ್ಲೇ ಉತ್ಪಾದಿಸುವ ಕೆಲಸ ಜಂಟಿಯಾಗಿ ನಡೆಯಲಿದೆ. ಹಾಗೂ ಎಂಜಿನ್ಗೆ ಭಾರತದ ಅತ್ಯಂತ ಹಳೆಯ ಮತ್ತು ಗಟ್ಟಿಮುಟ್ಟಾದ ಪರ್ವತ ಶ್ರೇಣಿಯ ಹೆಸರಾದ ಅರಾವಳಿ ಅಂತ ನಾಮಕರಣ ಮಾಡಲಾಗಿದೆ. ಈ ಅರಾವಳಿ ಎಂಜಿನ್ ಭಾರತದ ರಕ್ಷಣಾ ವಲಯದಲ್ಲಿ ಒಂದು ಹೊಸ ಯುಗವನ್ನು ಆರಂಭಿಸಲಿದೆ. ಹಾಗೂ ಸಫ್ರಾನ್ ಕಂಪನಿಗೆ ಇಂತಹ ಬೃಹತ್ ಸಾಮರ್ಥ್ಯದ ಇಂಜಿನ್ ಅನ್ನ ಮತ್ತೊಂದು ದೇಶದೊಂದಿಗೆ ಸೇರಿ ಅಭಿವೃದ್ಧಿಪಡಿಸ್ತಾ ಇರುವುದು ಇದೇ ಮೊದಲು. ಸೊ ಈಗ ಈ ಅರಾವಳಿ ಎಂಜಿನ್ ಎಷ್ಟು ಶಕ್ತಿಶಾಲಿ ಮತ್ತು ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಗೆಳೆಯರೆ, ಇದೊಂದು ಟರ್ಬೋ ಶಾಫ್ಟ್ ಎಂಜಿನ್. ಸಾಮಾನ್ಯವಾಗಿ ಜೆಟ್ ವಿಮಾನಗಳಲ್ಲಿ ಎಂಜಿನ್ನಿಂದ ಹೊರಬರುವ ಗಾಳಿಯ ಒತ್ತಡ ವಿಮಾನವನ್ನು ಮುಂದಕ್ಕೆ ತಳ್ಳುತ್ತದೆ. ಆದರೆ ಹೆಲಿಕಾಪ್ಟರ್ಗಳಲ್ಲಿ ಎಂಜಿನ್ನ ಶಕ್ತಿಯನ್ನು ಒಂದು ಬೃಹತ್ ಶಾಫ್ಟ್ ಮೂಲಕ ಮೇಲಿರುವ ರೋಟರ್ ಬ್ಲೇಡ್ಗಳಿಗೆ ವರ್ಗಾಯಿಸಲಾಗ್ತದೆ. ಅರಾವಳಿ ಎಂಜಿನ್ ಬರೋಬ್ಬರಿ 3500ರಿಂದ 4000 ಶಾಫ್ಟ್ ಹಾರ್ಸ್ ಪವರ್ SHP ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದ್ರೆ ಇದು ಸಾಮಾನ್ಯ ಹೆಲಿಕಾಪ್ಟರ್ಗಳಿಗಿಂತ 2 ಪಟ್ಟು ಹೆಚ್ಚು ಶಕ್ತಿಶಾಲಿ. ಹಾಗೂ ಈ ರಾಕ್ಷಸ ಶಕ್ತಿಯ ಎಂಜಿನ್ ಅನ್ನು ಭಾರತ ನಿರ್ಮಿಸುತ್ತಿರುವ 13 ಟನ್ ತೂಕದ IMRH ಅಂದ್ರೆ ಇಂಡಿಯನ್ ಮಲ್ಟಿ ರೋಲ್ ಹೆಲಿಕಾಪ್ಟರ್ ಮತ್ತು ನೌಕಾಪಡೆಗಾಗಿ ನಿರ್ಮಿಸುತ್ತಿರುವ DBMRH ಅಂದ್ರೆ ಡೆಕ್ ಬೇಸ್ಡ್ ಮಲ್ಟಿ ರೋಲ್ ಹೆಲಿಕಾಪ್ಟರ್ಗಳಲ್ಲಿ ಅಳವಡಿಸಲಾಗ್ತದೆ. ಹಾಗೂ ಇಷ್ಟು ದೊಡ್ಡ ಹೆಲಿಕಾಪ್ಟರ್ಗಳು ಸೈನಿಕರನ್ನು, ಶಸ್ತ್ರಾಸ್ತ್ರಗಳನ್ನು ಮತ್ತು ಭಾರಿ ಗಾತ್ರದ ಮಿಲಿಟರಿ ವಾಹನಗಳನ್ನು ಹೊತ್ತಿಕೊಂಡು ಅತಿ ಎತ್ತರದ ಹಿಮಾಲಯದ ದುರ್ಗಮ ಪ್ರದೇಶಗಳಿಗೂ ಸುಲಭವಾಗಿ ಹಾರಬಲ್ಲವು. ಸೊ ಅಂತಹ ಕಾರ್ಯಾಚರಣೆಗಳಿಗೆ ಈ 4000 SHP ಸಾಮರ್ಥ್ಯದ ಎಂಜಿನ್ ಅತ್ಯಗತ್ಯ. ಗೆಳೆಯರೆ, ಈ ಒಪ್ಪಂದ ಕೇವಲ ಒಂದು ಹೆಲಿಕಾಪ್ಟರ್ ಇಂಜಿನ್ ನಿರ್ಮಾಣಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಇದರ ಹಿಂದಿರುವ ತಂತ್ರಗಾರಿಕೆ ಬಹಳ ದೊಡ್ಡದು. ಇದುವರೆಗೆ ಭಾರತ ರಷ್ಯಾದ Mi-17 ಹೆಲಿಕಾಪ್ಟರ್ಗಳನ್ನ ತನ್ನ ಪ್ರಮುಖ ಸಾರಿಗೆ ಹೆಲಿಕಾಪ್ಟರ್ಗಳಾಗಿ ಬಳಸ್ತಾ ಇತ್ತು. ಆದ್ರೆ ಆ ಹೆಲಿಕಾಪ್ಟರ್ಗಳು ಹಳೆಯದಾಗ್ತಾ ಇವೆ. ಹಾಗೂ ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದ ರಷ್ಯಾದಿಂದ ಬಿಡಿ ಭಾಗಗಳ ಪೂರೈಕೆಯಲ್ಲಿ ವಿಳಂಬವಾಗ್ತಾ ಇದೆ. ಸೊ ಹೀಗಾಗಿ ನಮ್ಮದೇ ಆದ ಒಂದು 13 ಟನ್ ಕ್ಲಾಸ್ ಹೆಲಿಕಾಪ್ಟರ್ ಹೊಂದುವುದು ಭಾರತಕ್ಕೆ ಅನಿವಾರ್ಯವಾಗಿತ್ತು. ಇದಷ್ಟೇ ಅಲ್ಲದೆ ರಕ್ಷಣಾ ಕ್ಷೇತ್ರದಲ್ಲಿ MRO ಅಂದ್ರೆ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್ ಅನ್ನೋದು ಬಹಳ ಮುಖ್ಯ. ನಾವು ಕೋಟಿಗಟ್ಟಲೆ ಕೊಟ್ಟು ಎಂಜಿನ್ ಅನ್ನ ಖರೀದಿಸಬಹುದು, ಆದ್ರೆ ಮುಂದಿನ 30-40 ವರ್ಷಗಳ ಕಾಲ ಅದರ ಮೇಂಟೆನೆನ್ಸ್ಗಾಗಿ ಅದಕ್ಕಿಂತ ಹೆಚ್ಚು ಹಣ ಖರ್ಚಾಗ್ತದೆ. ಹಾಗೂ ಸಫಾಲ್ ಜಂಟಿ ಉದ್ಯಮವು MRO ಸೌಲಭ್ಯವನ್ನ ಭಾರತದಲ್ಲಿ ಸ್ಥಾಪಿಸಲಿದೆ. ಸೊ ಇದರಿಂದ ನಮ್ಮ ಹೆಲಿಕಾಪ್ಟರ್ ಎಂಜಿನ್ ರಿಪೇರಿಗೆ ಫ್ರಾನ್ಸ್ಗೆ ಕಳಿಸುವ ಅಗತ್ಯವಿಲ್ಲ. ನಮ್ಮ ದೇಶದಲ್ಲಿ ನಮ್ಮದೇ ಇಂಜಿನಿಯರ್ಗಳು ಅದನ್ನ ದುರಸ್ತಿ ಮಾಡ್ತಾರೆ. ಹಾಗೂ ಇದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಉಳಿಸುವುದಲ್ಲದೆ ಯುದ್ಧದ ಸಮಯದಲ್ಲಿ ಭಾರತದ ಸೇನೆಗೆ ಯಾವುದೇ ಅಡೆತಡೆ ಇಲ್ಲದೆ ಶಸ್ತ್ರಾಸ್ತ್ರಗಳು ಲಭ್ಯವಾಗುವಂತೆ ಮಾಡ್ತದೆ. ಗೆಳೆಯರೆ, HAL ಮತ್ತು ಸಫ್ರಾನ್ ನಡುವಿನ ಈ ಒಪ್ಪಂದ ರಾತ್ರೋರಾತ್ರಿ ಆದದ್ದಲ್ಲ. ಇವೆರಡು ಕಂಪನಿಗಳ ದಶಕಗಳ ಹಳೆಯ ಸ್ನೇಹ.
ಈ ಹಿಂದೆ ನಮ್ಮ ಚಿತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳಲ್ಲಿ ಆರ್ಟೋಸ್ ಎಂಜಿನ್ ಅನ್ನ ಬಳಸಲಾಗಿತ್ತು. ನಂತರ ಭಾರತದ ಹೆಮ್ಮೆ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ELH ಧ್ರುವ ಮತ್ತು ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ LCH ಪ್ರಚಂಡಗಳಲ್ಲಿ ಇದೇ ಸಾಫ್ರಾನ್ ಕಂಪನಿಯ ಸಹಯೋಗದಲ್ಲಿ ಶಕ್ತಿ ಎಂಜಿನ್ ಅನ್ನ ಅಭಿವೃದ್ಧಿಪಡಿಸಿ ಬಳಸಲಾಗಿದೆ. ಆದರೆ ಆ ಎಂಜಿನ್ಗಳು ಕಡಿಮೆ ಸಾಮರ್ಥ್ಯದಾಗಿದ್ದವು. ಸೊ ಈಗಿನ ಆಧುನಿಕ ಯುದ್ಧ ಭೂಮಿಯ ಅಗತ್ಯಗಳನ್ನು ಪೂರೈಸಲು ಭಾರತೀಯ ವಾಯುಪಡೆಗೆ ಬೃಹತ್ ಗಾತ್ರದ ಹೆಲಿಕಾಪ್ಟರ್ಗಳ ಅಗತ್ಯವಿದೆ. ಹಾಗೂ ಆ ಕೊರತೆಯನ್ನು ನೀಗಿಸಲು ಈ ಹೊಸ ಅರಾವಳಿ ಎಂಜಿನ್ ಸಿದ್ಧವಾಗ್ತಾ ಇದೆ. ರಕ್ಷಣಾ ತಜ್ಞರ ಪ್ರಕಾರ ಮುಂಬರುವ 5 ರಿಂದ 7 ವರ್ಷಗಳಲ್ಲಿ IMRH ಹೆಲಿಕಾಪ್ಟರ್ಗಳು ಆಕಾಶಕ್ಕೆ ಜಿಗಿಯಲಿವೆ ಮತ್ತು ಭಾರತೀಯ ಸೇನೆಯ ಬೆನ್ನೆಲುಬಾಗಲಿವೆ. ಗೆಳೆಯರ ಜಾಗತಿಕ ರಾಜಕೀಯವನ್ನು ಗಮನಿಸಿದ್ರೆ ಇಸ್ರೇಲ್ ಮತ್ತು ರಷ್ಯಾದ ನಂತರ ಭಾರತಕ್ಕೆ ಫ್ರಾನ್ಸ್ನಂತಹ ನಂಬಿಕಸ್ಥ ಮಿತ್ರ ರಾಷ್ಟ್ರ ಮತ್ತೊಂದಿಲ್ಲ ಅಂತ ಹೇಳಬಹುದು. ಅಮೆರಿಕ ಶಕ್ತಿಶಾಲಿ ದೇಶ ಹೌದು, ಆದರೆ ಅವರ ನಿಯಮಗಳು ಮತ್ತು ಷರತ್ತುಗಳು ಬಹಳ ಕಠಿಣ. ರಷ್ಯಾ ನಮ್ಮ ಹಳೆಯ ಮಿತ್ರನಾದರೂ ಪ್ರಸ್ತುತ ಜಾಗತಿಕ ನಿರ್ಬಂಧಗಳಿಂದಾಗಿ ತತ್ತರಿಸಿದೆ. ಆದರೆ ಫ್ರಾನ್ಸ್ ಭಾರತ ಪರಮಾಣು ಪರೀಕ್ಷೆ ನಡೆಸಿದಾಗಲೂ ನಿರ್ಬಂಧ ವಿಧಿಸದೆ ನಮ್ಮ ಬೆಂಬಲಕ್ಕೆ ನಿಂತಿದ್ದ ದೇಶ. ಹಾಗೂ ಇವತ್ತಿಗೆ ನಮ್ಮ ವಾಯುಪಡೆಯ ಬ್ರಹ್ಮಾಸ್ತ್ರವಾಗಿರುವ ರಾಫೆಲ್ ಯುದ್ಧ ವಿಮಾನಗಳು ಕೂಡ ಫ್ರಾನ್ಸ್ನ ಕೊಡುಗೆ. ಆ ರಾಫೆಲ್ ಯುದ್ಧ ವಿಮಾನಗಳಿರುವ M88 ಎಂಜಿನ್ಗಳನ್ನು ತಯಾರಿಸುವುದು ಕೂಡ ಇದೇ ಸಫ್ರಾನ್ ಕಂಪನಿ. ಭವಿಷ್ಯದಲ್ಲಿ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಗಾಗಿ 100 ಹೊಸ ರಾಫೆಲ್ ವಿಮಾನಗಳನ್ನು ಖರೀದಿಸುವ ಮಾತುಕತೆಗಳು ಕೂಡ ನಡೆಯುತ್ತಿವೆ. ಹಾಗೆಯೇ ಹೆಲಿಕಾಪ್ಟರ್ ಎಂಜಿನ್ ಒಪ್ಪಂದವು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಯುದ್ಧ ವಿಮಾನಗಳ ಎಂಜಿನ್ಗಳನ್ನು ಭಾರತದಲ್ಲಿ ಜಂಟಿಯಾಗಿ ಅಭಿವೃದ್ಧಿಪಡಿಸುವ ದಾರಿ ಸುಗಮವಾಗ್ತದೆ. ಹಾಗೂ ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಗೆಳೆಯರೆ, ಭಾರತವು ಆತ್ಮನಿರ್ಭರ ಭಾರತ ಯೋಜನೆಯಡಿ 2025 ವೇಳೆಗೆ ರಕ್ಷಣಾ ರಫ್ತಿನಲ್ಲಿ 35,000 ಕೋಟಿ ರೂಪಾಯಿಗಳ ಗುರಿಯನ್ನ ಹೊಂದಿದೆ. ಗೆಳೆಯರೆ, ಈ ಅರಾವಳಿ ಎಂಜಿನ್ ಮತ್ತು IMRH ಹೆಲಿಕಾಪ್ಟರ್ಗಳು ಸಿದ್ಧವಾದರೆ ಕೇವಲ ಭಾರತೀಯ ಸೇನೆ ಅಷ್ಟೇ ಅಲ್ಲದೆ ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದ ಹಲವು ದೇಶಗಳು ಇವುಗಳನ್ನ ಖರೀದಿಸುವುದಕ್ಕಾಗಿ ಮೂಗಿ ಬೀಳಲಿವೆ. ಯಾಕಂದ್ರೆ ರಷ್ಯಾದ ಹಳೆಯ ತಂತ್ರಜ್ಞಾನ ಮತ್ತು ಅಮೆರಿಕಾದ ದುಬಾರಿ ಹೆಲಿಕಾಪ್ಟರ್ಗಳ ನಡುವೆ ಭಾರತದ ಹೆಲಿಕಾಪ್ಟರ್ಗಳು ಅತ್ಯುತ್ತಮ ಗುಣಮಟ್ಟ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗಲಿವೆ. ಸೊ ಈ ತಂತ್ರಜ್ಞಾನ ಹಸ್ತಾಂತರದಿಂದ ಭಾರತದಲ್ಲಿ 100 ಸಣ್ಣ ಮತ್ತು ಮಧ್ಯಮ ಗಾತ್ರದ ಉತ್ಪಾದನಾ ಕಂಪನಿಗಳಿಗೆ ಬೃಹತ್ ಅವಕಾಶಗಳು ಸೃಷ್ಟಿಯಾಗಲಿವೆ. ಸಾವಿರಾರು ಯುವ ಇಂಜಿನಿಯರ್ಗಳಿಗೆ ಉದ್ಯೋಗ ಲಭ್ಯವಾಗಲಿದ್ದು ಭಾರತವು ಏರೋ ಇಂಜಿನ್ ಉತ್ಪಾದನಾ ಜಾಗತಿಕ ಹಬ್ ಆಗಿ ಹೊರಹೊಮ್ಮಲಿದೆ. ಸೊ ಗೆಳೆಯರೆ, ಇತಿಹಾಸವನ್ನ ಗಮನಿಸಿದ್ರೆ ಯಾರು ತಂತ್ರಜ್ಞಾನವನ್ನು ಆಳ್ತಾರೋ ಅವರೇ ಜಗತ್ತನ್ನ ಆಳ್ತಾರೆ. ದಶಕಗಳ ಕಾಲ ನಾವು ನಮ್ಮ ಸೇನೆಗಾಗಿ ಬೇರೆ ದೇಶಗಳ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬಿತರಾಗಿದ್ದೆವು. ಆದ್ರೆ ಇವತ್ತಿಗೆ HAL ಮತ್ತು ಸಫ್ರಾನ್ ನಡುವಿನ ಈ ಒಪ್ಪಂದವು ಆ ಹಳೆಯ ಮನಸ್ಥಿತಿಯನ್ನ ಅಳಿಸಿ ಹಾಕ್ತಾ ಇದೆ. ಅರಾವಳಿ ಅನ್ನುವುದು ಕೇವಲ ಒಂದು ಎಂಜಿನ್ ಅಲ್ಲ, ಇದು ನವ ಭಾರತದ ಆತ್ಮವಿಶ್ವಾಸ, ನಮ್ಮ ಇಂಜಿನಿಯರ್ಗಳ ಪ್ರತಿಭೆ ಮತ್ತು ದೇಶದ ಭದ್ರತೆಯಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳದ ನಮ್ಮ ದಿಟ್ಟತನದ ಸಂಕೇತ. ರಷ್ಯಾದ ಯುಗ ಅಂತ್ಯಗೊಂಡು ಸ್ವದೇಶಿ ತಂತ್ರಜ್ಞಾನದ ಸುವರ್ಣ ಯುಗ ಆರಂಭವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಕಾಶದಲ್ಲಿ ಹಾರುವ ಯುದ್ಧ ಹೆಲಿಕಾಪ್ಟರ್ಗಳು ಗರ್ಜಿಸಿದ್ರೆ ಆ ಶಬ್ದದಲ್ಲಿ ಭಾರತದ ಹೆಮ್ಮೆ ಅನುರಣಿಸಲಿದೆ. ಸೊ ಗೆಳೆಯರೆ, ಭಾರತದ ಈ ಮಹತ್ವದ ರಕ್ಷಣಾ ಹೆಜ್ಜೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ಫ್ರಾನ್ಸ್ ಜೋಡಿ ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತು ಚೀನಾಗೆ ಸೆಡ್ಡು ಹೊಡೆಯಬಲ್ಲದೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಹೆಮ್ಮೆ ತಂದಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಶೇಷವಾಗಿ ನಮ್ಮ ಯುವ ಪೀಳಿಗೆಯೊಂದಿಗೆ ಶೇರ್ ಮಾಡಿ. ರಕ್ಷಣಾ ವಲಯದ ಇಂತಹ ಆಳವಾದ, ಸ್ಪಷ್ಟ ಮತ್ತು ನೈಜ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ. ಜೈ ಹಿಂದ್, ಜೈ ಕರ್ನಾಟಕ.